ಜೈನ ಅತ್ಯಂತ ಸಾಂಘಿಕವಾದ ಸಮಸ್ಯೆ ಇರುತ್ತಲ್ಲ ಅದನ್ನ ನಾವು ವಂಚಿತರು ಲಂಕೇಶ್ವರ ಪದ್ಧತಿ ಎರಡನೇದು ಆ ಶಾಸನಗಳಲ್ಲಿ ಮತ್ತು ಸಂಸ್ಕೃತಿಗಳ ಶಾಸನಗಳಲ್ಲಿ ಕನ್ನಡಗಳು ತುಂಬಾ ಬಂದಿದೆ. ಕನ್ನಡ ಅಂದ್ರೆ ಕನ್ನಡ 11 ಮತ್ತು 12ನೇ ಶತಮಾನದಲ್ಲಿ ಸುಮಾರು 10ನೇ ಶತಮಾನದಲ್ಲಿ ದಾಸೋತ್ತರಾಗಿಯಲ್ಲಿ 13 ಜನ ನಿಮ್ಮದೇ ಮೊಳಕೆ ರಾಜಧಾನಿಯಾಗಿ ಮಾಡಿಕೊಂಡ ಮೊಳಕೆದ ದಾಸೋತ್ತರಾಗಿಯಲ್ಲಿ 13 ಜನ ಸಾಮರ್ಥ್ಯ ಅದು ಕನ್ನಡದ ಸಾಹಿತ್ಯದ ಅವಧಿಯಲ್ಲಿ ಸುಮಾರು 20ರಿಂದ 25 ಜನ ಮಹಾ ಮಂಡಲೇಶ್ವರರು ಮಂಡಲೇಶ್ವರರು ದಾವುದರು ಅತ್ಯಂತ ಹೆಚ್ಚು ಈ ಅಡ್ಮಿನಿಸ್ಟ್ರೇಷನ್ ಕ್ಲಾಸ್ ಆಗಿ ಮಾತನಾಡುವುದು. ಅದಕ್ಕೆ ಈ ಕನ್ನಡ ಗೂಢಾಚಾರ ವ್ಯವಸ್ಥೆಯನ್ನು ಮಾಡುವುದು. ಒಂದು ರಾಜ್ಯ ನಿರ್ಮಾಣವಾಗಲು ಗೂಢಾಚಾರಗಳು ಇವತ್ತಿನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟು ಮುಖ್ಯವೋ ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿ ಅಷ್ಟೇ ಮುಖ್ಯವಾಗಿದೆ. ಹಾಗಾಗಿ ತಮ್ಮ ಪ್ರಭುತ್ವವನ್ನು ಸಾಧಿಸಲು ಸುಮಾರು 400 ಶಾಸನಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಈ ಕನ್ನಡಗಳು ಎಂಬ ಉಲ್ಲೇಖ ನಮ್ಮ ಮೂರನೇದು 10ನೇ ಶತಮಾನದ ಭೂದಾನ ವ್ಯವಸ್ಥೆಯನ್ನ 12ನೇ ಶತಮಾನದಲ್ಲಿ ಪರ್ಟಿಕ್ಯುಲರ್ಲಿ ನಾವು ಕಲ್ಚೂರಿಗಳಿಗೆ ರ್ಯಾಷನಲೈಸ್ ಅಂಡ್ ವಿಜುವಲೈಸ್ ರ್ಯಾಷನಲೈಸ್ ನಿಮಗೆ 120 ಮಾಡುವ ಉತ್ಪನ್ನಗಳ ನೀವು ರ್ಯಾಷನಲೈಸ್ ಮತ್ತು ವೈಚಾರಿಕತೆಯನ್ನ ಸಮಾಜದಲ್ಲಿ ನೀವು ತೋರ್ಬೇಕು. ಹಾಗಾಗಿ ನೀವು ಲೆಕ್ಕ ಹಾಕಿ ಅಷ್ಟು ಶರಣ ಗಣಗಳು ಶರಣರು ಮತ್ತು ಸಾಮಾಜಿಕ ಸುಧಾರಣೆ ಅವರ ರ್ಯಾಷನಾಲಿಟಿಯನ್ನು ಒಪ್ಪಿಕೊಂಡು ಆಗ ಕೆಲವೊಂದು ಸಭಾ ಕ್ಲಾಸ್ ಇವರಿಗೆ ಯಾವ ರೀತಿಯಾದ ಒಂದು ಅಫೆಕ್ಷನ್ ಇತ್ತು ಮತ್ತು ಯಾವುದನ್ನ ನೀವು ಮಾಡಿದ್ರು ಅವರು ರಿಚುವಲೈಸ್ ಅಂತ. ಈ ರಿಚುವಲೈಸ್ ಅಂದ್ರೆ ನೀವು ಪೂಜಾ ಮಾಡುದು, ಮಾಸ್ ಹೋಗುದು, ಚರ್ಚ್ ಹೋಗುದು, ಯಾವ ರೀತಿ ರಿಚುವಲ್ಗಳನ್ನು ಮಾಡ್ತಿರಲ್ಲ ಮುಂಜಾನೆ ಮತ್ತು ಮದುವೆವರೆಗೆ ನಾವು ರಿಚುವಲ್ ಅಂತ. ಈ ಘಟ್ಟ 12ನೇ ಶತಮಾನದ್ದು ಅತ್ಯಂತ ಹೆಚ್ಚು ರಿಚುವಲೈಸ್ ಆದಾಗ ನಿಮಗೆ ಒಂದು ಸರಳವಾದ ವಾಕ್ಯದಲ್ಲಿ ಹೇಳುತ್ತಾರೆ 10ನೇ ಶತಮಾನದ ನನ್ನ ಪ್ರಕಾರ ಸುಮಾರು 70 ದೇವಾಲಯಗಳು ನಮಗೆ ಸಿಕ್ಕರೆ 11 ಮತ್ತು 12ನೇ ಶತಮಾನದಲ್ಲಿ ನಿಮ್ಮದೇ ಕಲಬುರಗಿ 200ಕ್ಕೂ ಹೆಚ್ಚು ದೇವಾಲಯಗಳು ಸಿಗ್ತವೆ. ಕಲ್ಯಾಣ ಚಾಲುಕ್ಯರು ಕಟ್ಟಿದ್ದು ಮತ್ತು ಕಲ್ಚೂರಿಗಳಿಗೂ ಕಟ್ಟಿದ್ದು. ಹಾಗಾದರೆ 2ನೇ ಶತಮಾನಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ದೇವಾಲಯಗಳು ನಿರ್ಮಾಣ ಆಗಕ್ಕೆ ಕಾರಣಗಳು ಯಾವುದು? ಈ ಸೊಸೈಟಿ ಯಾವ ಹಿನ್ನೆಲೆಯಿಂದ ಬಂತು? ಇದನ್ನು ನಾವು ರ್ಯಾಷನಲೈಸ್ ಅಂತೀವಿ. ಹೀಗೆ ಎರಡನೇ ಇತಿಹಾಸಕಾರರಾದ ಇಡೀ ಚಟ್ಟೋಪಾಧ್ಯಾಯರ 3 ಮಹತ್ವದ ಸಂಗತಿಗಳನ್ನು ಹೇಳಿ ನನ್ನ ಈ ಭಾಷೆಗಳನ್ನು ಮುಗಿಸ್ತೇನೆ. ಒಂದು ಎಕ್ಸ್ಪಾನ್ಷನ್ ಆಫ್ ಸ್ಟೇಟ್ ಸೊಸೈಟಿ. ಹೋಗಿ ಮೇಡಮ್ ಹೇಳಿದ್ರು ಅತಿ ಹೆಚ್ಚು ಕಲ್ಚೂರಿಗಳ ಶಾಸನಗಳು ಸಿಗುವುದು ನಮಗೆ ಶಿವಮೊಗ್ಗ ಜಿಲ್ಲೆ. ಇವತ್ತಿಗೂ ಶಿವಮೊಗ್ಗ ಜಿಲ್ಲೆ 90% ಕಾಡು ಬೇಡುಗಳನ್ನು ಪಶ್ಚಿಮ ಘಟ್ಟಗಳ ಒಂದು ಅರಣ್ಯ ಇಲಾಖೆಯಲ್ಲಿ ಆ ಜಿಲ್ಲೆ ಇದೆ. ನೀವು ಯೋಚನೆ ಮಾಡಬಹುದು ಆ ಅರಣ್ಯ ಇಲಾಖೆಯಲ್ಲಿ ಹೇಗೆ ಸ್ಟೇಟ್ ಅಲ್ಲಿ ತಲುಪುವುದು. ಸ್ಟೇಟ್ ಮೀನ್ಸ್ ರಾಜ್ಯ ಸಲಕರಣೆಗಳಲ್ಲಿ ಏನೇನು ಯೂಸ್ ಮಾಡ್ತೀವಿ ಆ ಸಲಕರಣೆಗಳನ್ನ ಹೇಳ್ತಲ್ಲ ನಿಮಗೆ ನಗರಗಳಾಗು, ಕಟ್ಟಡಗಳಾಗು, ಸಂಸ್ಥೆಗಳಾಗು, ನೆಲೆಗಳಾಗು, ಮಾರ್ಕೆಟ್ ಎಕ್ಸ್ಪಾನ್ಷನ್ ಆಯ್ತು, ಅಗ್ರಿಕಲ್ಚರ್ ಎಕ್ಸ್ಪಾನ್ಷನ್ ಆಯ್ತು, ನಿಮ್ಮಲ್ಲಿ ವಸ್ತುಗಳು ಬೇರೆ ಲೋಕದ ವಸ್ತುಗಳು ನಿಮ್ಮಲ್ಲಿ ಬಂದು ಆ ಸೊಸೈಟಿ ಬದಲಾವಣೆಯನ್ನು ಬಂದಿತ್ತು. ಆ ಬದಲಾವಣೆ ಹಿನ್ನೆಲೆಯನ್ನೇ ಅರ್ಥ ಮಾಡ್ಕೊಂಡು ನಾವು ಈ ಕಲ್ಚೂರಿಗಳು ಯಾವ ರೀತಿ ಪ್ರಭುತ್ವವನ್ನು ಸಾಧಿಸಿದ್ರು ಎಕ್ಸ್ಪಾನ್ಷನ್ ಆಫ್ ಸ್ಟೇಟ್ ಸೊಸೈಟಿ ಚಟ್ಟೋಪಾಧ್ಯಾಯರನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಎರಡನೇ ಮಹತ್ವದ ವಿಷಯ ಬಿಡಿ ಚಟ್ಟೋಪಾಧ್ಯಾಯ ಇತಿಹಾಸ ಅಂದ್ರೆ ಯಾವ ಒಂದು ಸೊಸೈಟಿಗಳು ಇಲ್ಲಿವರೆಗೂ ಕೃಷಿಯನ್ನು ಮಾಡುತ್ತಿದ್ದು ಅದನ್ನ ಕೃಷೀಕರಣಗೊಳಿಸಿದ ವ್ಯವಸ್ಥೆ 12ನೇ ಶತಮಾನ. ನಮಗೆ ಹಲವಾರು ಶಾಸನಗಳಲ್ಲಿ ಕಲ್ಚುರಿ ಶಾಸನಗಳಲ್ಲಿ ಹೊಸದಾಗಿ ಹೊಸ ವರ್ಗಗಳು, ಹೊಸ ಸಮುದಾಯಗಳು ಕೃಷಿ ಕಡೆ ಯಾವಾಗ ಕೃಷಿ ಕಡೆ ಆವಾಗ ನೀವು 12 ತಿಂಗಳು ನಿಮ್ಮ ಇಡೀ ಜೀವನ ಪದ್ಧತಿ ಕೃಷಿ ಮೇಲೆ ಅವಲಂಬನೆ ಆಗ್ತದೆ. ಹಾಗೆ ಅಲ್ಟಿಮೇಟ್ಲಿ ಎಕ್ಸ್ಪಾನ್ಷನ್ ಸ್ಟೇಟ್ ಸೊಸೈಟಿ ಪೀಸೆಂಟ್ ಸೊಸೈಟಿ ಅಂತ ಕರೀತಾರೆ. ಈ ಪೀಸೆಂಟ್ಗಳು ಈ ರೈತರು ಉತ್ಪಾದನೆ ಮಾಡಿದ ಕುಶಲಕರ್ಮಿಗಳು ಹೇಗೆ ತಮ್ಮ ವ್ಯಾಪಾರ ವಲಯವನ್ನು ಹೆಚ್ಚಿಗೆ ಮಾಡೋದಾಗಿ ರ್ಯಾಷನಲೈಸೇಷನ್ ವೈಜ್ಞಾನಿಕತೆಯನ್ನು ಸಮಾಜದಲ್ಲಿ ಹೇಗೆ ನಿರ್ಮಾಣ ಮಾಡಿದ್ರೆ ಬೆಸ್ಟ್ ಎಕ್ಸಾಂಪಲ್ without the foundation of ideological battle, intellectual battle, not fight the political and social battles. ನಿಮ್ಮ ಮೊದಲಿಗೆ ideological battle
ನಿರ್ಲಕ್ಷ್ಯ ತಯಾರಿ ಮಾಡ್ತಾರೆ. ಹಾಗೆ ಅವೇರ್ನೆಸ್ ಮಾಡೋದ್ರಲ್ಲಿ ಅತಿ ಮುಖ್ಯವಾಗಿ ಕಲ್ಚರ್ಗಳು ಕೇವಲ 30-40 ವರ್ಷ ನಡೆದುತ್ತ ಸಾಧಿಸಿದ್ದು ಆ ಸಾಧಿಸುವ ಸಮಯದಲ್ಲೇ ಈ ಎಲ್ಲ ಘಟನೆಗಳು ನಡೆಯುತ್ತವೆ. ಕೊನೆಯದಾಗಿ ಅಪ್ರೋಪ್ರಿಯೇಷನ್ ಅಂಡ್ ಇಂಟಿಗ್ರೇಷನ್ ಆಫ್ ಸ್ಟೇಟ್ ಅತ್ಯಂತ ಮಹತ್ವದ ವಿಚಾರ ಇಡೀ ಚಟ್ಟೋಪಾಧ್ಯಾಯ ಇತಿಹಾಸದಲ್ಲಿ ಅಪ್ರೋಪ್ರಿಯೇಷನ್ ಅಂಡ್ ಇಂಟಿಗ್ರೇಷನ್ ಆಫ್ ಸ್ಟೇಟ್. ಇಂಟಿಗ್ರೇಷನ್ ಅಂದ್ರೆ ಬಳಸುವುದಕ್ಕೆ, ಸ್ಟೇಟ್ ಅಂದ್ರೆ ರಾಜ್ಯ, ಕಲ್ಟ್ಸ್ ಅಂದ್ರೆ ನೀವೇನು ಗ್ರಾಮ ದೇವತೆಗಳು, ಸ್ತ್ರೀ ದೇವತೆಗಳು, ಜಾನಪದ ದೇವತೆಗಳು ಇವೆಲ್ಲವೂ ಕರೀತಿರಲ್ಲ, ಇದನ್ನು ಕಲ್ಟ್ ಅಪ್ರೋಪ್ರಿಯೇಷನ್ ಅಂತ ಕರೀತೀವಿ. ಹೀಗೆ ಮಧ್ಯ ಭಾರತದ ಬಂದ ಒಂದು ಹೊಸ ಸಮುದಾಯ ಯಾವುದೇ ಏನನ್ನು ಕರೀತಿದ್ರು, ಈ ಕಾಳಂಜ ಪುರಾಧೀಶ್ವರರು ಯಾಕೆ ಸ್ಟೇಟ್ ಸೊಸೈಟಿ ಆಗ ಬಯಸ್ತಿದ್ರು, ಯಾಕೆ ಪ್ರಭುತ್ವ ಸಾಧಿಸಲಿಕ್ಕೆ ಬಯಸ್ತಿದ್ರು? ಬಂದ ಅಫ್ಘಾನಿಸ್ತಾನದ ಶರಣರು ಬಂದು ಈ ರೀತಿ ಆದಾಯವರು ಬಂದು ಆದ್ರೆ ಯಾವತ್ತೂ ಅವರು ಪ್ರಭುತ್ವವನ್ನು ಸಾಧಿಸಲಿಲ್ಲ. ಆದ್ರೆ ಪ್ರಭುತ್ವವನ್ನು ಸಾಧಿಸಿದವರೇ ಈ ಕಲ್ಚರ್ಗಳು. ಹೀಗಾಗಿ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಸ್ಟೇಟ್ ಸೊಸೈಟಿನ ಎಕ್ಸ್ಪಾನ್ಷನ್ ಮಾಡಕ್ಕೆ ಅಲ್ಲಿರುವ ಜಾನಪದೀಯ ಮೂಲ ನೆಲೆಯ ನಂಬಿಕೆಗಳನ್ನು ಒತ್ತಿಕೊಳ್ಳಬೇಕಾಗ್ತದೆ. ಯಾವಾಗ ಒಂದು ಸಮುದಾಯ ಬೇರೆ ಸಮುದಾಯದ ಹಿಡಿತವನ್ನು ಸಾಧಿಸುತ್ತದೋ ಅವಾಗ ಆ ಸಮುದಾಯ ಒಪ್ಪಿಕೊಳ್ಳಲು ಒಂದು ರೆಡಿಮೇಡ್ ರೀತಿಯಾಗಿದೆ. ಹೀಗೆ ಆರ್ ಎಸ್ ಶರ್ಮಾ ಮತ್ತು ಬಿ ಡಿ ಚಟ್ಟೋಪಾಧ್ಯಾಯ ಅವರ ಒಂದು ಅಂಶಗಳನ್ನು ಹೆಚ್ಚಿಕೊಂಡು ನಾವು ಅದರ ಮೂಲ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡರೆ ಯಾಕೆ 11ನೇ ಶತಮಾನದಲ್ಲಿ ಮಧ್ಯ ಭಾರತದಿಂದ ಬಂದು ಸುಮಾರು 30-40 ವರ್ಷಗಳ ಆಳ್ವಿಕೆ ಮಾಡಿ ಜಾಗತಿಕ ಕ್ರಾಂತಿ ಮತ್ತು ಕನ್ನಡದ ಹೆಸರನ್ನು ಜಾಗತಿಕ ಮಟ್ಟದಲ್ಲಿ ಬೆಳೆಸಿದ ಕೀರ್ತಿ ಯಾರಿಗಾದ್ರೂ ಅದು ಸಂದಿದೆ. ವಚನಗಳ ಮೂಲಕ ಜನರಾದ್ರೆ ಅದೇ ಪ್ರಭುತ್ವದ ಮೂಲಕ ಕಲ್ಚರಿಗಳಾಗ್ತಾರೆ. ಹೀಗೆ ನಾವು ಕೇವಲ ದಕ್ಕನಿನ ಒಂದು ಪ್ರಾಂತ್ಯವನ್ನು ನೋಡದೆ ಅದನ್ನ ಒಂದು ವಿಶ್ವರೂಪಿಕ ಜಾಗತಿಕ ವಲಯದಲ್ಲಿ ನೋಡಬೇಕಾದ್ರೆ ನೀವು ಚೀನಾವನ್ನು ಅಧ್ಯಯನ ಮಾಡಬೇಕಾಗ್ತದೆ, ಅರಬ್ಬನ್ನು ಅಧ್ಯಯನ ಮಾಡಬೇಕಾಗ್ತದೆ, ನಿಮ್ಮ ದಕ್ಕನ್ ವಲಯವನ್ನು ಅಧ್ಯಯನ ಮಾಡಬೇಕಾಗ್ತದೆ, ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾ ಹೇಗೆ ಉತ್ತರ ಮತ್ತು ಭಾರತದ ಈ ಒಂದು ವ್ಯಾಪಾರ ಜಾಲ ಎಕ್ಸ್ಪಾನ್ಷನ್ ಆಗಿ ಬೆಳೆದು ಇವತ್ತಿಗೆ ತಮ್ಮ ಒಂದು ಪ್ರಭುತ್ವವನ್ನು ಸಾಧಿಸಿ ತಾವು ಒಂದು 30-40 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಪ್ರಮುಖ ಪಾತ್ರವನ್ನು ಕರ್ನಾಟಕ ಇತಿಹಾಸ ಅಲ್ಲದೆ ಜಾಗತಿಕ ಇತಿಹಾಸದ ತಮ್ಮದೇ ಆದ ಸ್ಥಾನದಿಂದ ಈ ಕಲ್ಚರಿಗಳ ಬಗ್ಗೆ ಒಂದು 2 ಭಾಗಗಳನ್ನ ಆಳ್ವಿಕೆ ಮಾಡಿದ ಮತ್ತು ನನಗೆ ಅನುಮತಿ ಕೊಟ್ಟ ಶ್ರೀ ಗ್ರಾಮ ಪರಿಷದವರಿಗೂ ಮತ್ತು ಕಾಳಗಿ ಮಹಾವಿದ್ಯಾಲಯದವರಿಗೂ ಮತ್ತು ಜನಕಲ್ಯಾಣ ಪರಿಷದವರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸಿ ನನ್ನ ವಿದ್ಯಾರ್ಥಿ ಭಾಷಣ ಕಲ್ಚೂರಿಗಳ ಮೂಲ ಈ ವಿಷಯ ಕುರಿತು ಇವತ್ತಿನ ಕಾರ್ಯಕ್ರಮಕ್ಕೆ ಸಂಪರ್ಕದ ವ್ಯಕ್ತಿಯಾಗಿ ಆಗಮಿಸಿದ ಅಸ್ಲಾಂ ಅಧಿಕಾರಿ ಸರ್ ಅವರು ತಮ್ಮ ಒಂದು ಬಿಡಿಯಾಗಿ ಇತಿಹಾಸದ ಪುಟಗಳನ್ನು ತೆಗೆದಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಏನಾದರೂ ಪ್ರಶ್ನೆಗಳನ್ನ ಕೇಳಬೇಕಂತಿದ್ರೆ ಅದನ್ನ ಕೇಳಬಹುದು. ಅಷ್ಟೇ ಇವತ್ತಿನ ಅಫ್ಘಾನಿಸ್ತಾನ ಪ್ರದೇಶದಿಂದ ಬಂದ ವಿದ್ಯಾರ್ಥಿಗಳು Thank you, sir. ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಮಲ್ಲಪ್ಪ ಬೋಗಿ ಸರ್ ಅವರು ಅರಿವಿನ ಉದ್ದೇಶಕ್ಕೆ ಹಾಗೂ ಸುಭಾಷ್ ಚಂದ್ರ
ಅತ್ಯಂತ ಮಹತ್ವಪೂರ್ಣ ಪದಚೂಟಿಗಳನ್ನು ಈ ಒಂದು ವಿಷಯ ಬಹಳಷ್ಟು ವಿಚಾರ ಸಂಕಿರಣಗಳ ಪದಚೂಟಿಗಳ ಬಗ್ಗೆ ಪದಚೂರಿ ಮನೆತನಗಳ ಬಗ್ಗೆ ಬಹಳ ಕಡಿಮೆ ವಿಚಾರ ಸಂಕಿರಣಗಳು. ಆದರೆ ಈ ಒಂದು ನಾನು ಈ ಒಂದು ವಿಚಾರ ನಾಳೆ ನಾನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಹಳ ಒಳ್ಳೆಯ ಹಲವಾರು ಶಾಸನಗಳ ಮುಖಾಂತರ ಹಾಗೂ ತಮ್ಮದೇ ಆದಂತಹ ಕೆಲವು ಸಂಶೋಧನೆಗಳ ಮೂಲಕ ಪದಚೂರಿಗಳ ವಿಷಯವನ್ನು ವಿಚಾರ ಬಗ್ಗೆ ಆದ್ರೂ ಸಹ ನಾವು ಬಂದು ಇಲ್ಲಿ ಈ ಪದಚೂರಿಗಳ ಮನೆತನ ಬಂದಾಗ ಇಲ್ಲಿ ವಿಜಯ ಮತ್ತು ಬಸವಣ್ಣನವರ ಬಗ್ಗೆ ಅವರೊಂದು ಸಹ ಶಾಸನಗಳು ಸಿಗಲಿಲ್ಲ. ಬಸವಣ್ಣನವರ ಬಗ್ಗೆ ಒಂದು ದೊಡ್ಡ ಐತಿಹಾಸಿಕವಾದಂತಹ ಕ್ರಾಂತಿ ಏನೇ ಆಯ್ತು, ಆದ್ರೆ ಆ ಕ್ರಾಂತಿಯ ಬಗ್ಗೆ ಯಾವ ಒಂದು ಶಾಸನ ಸಿಗಲಿಲ್ಲ. ಯಾಕೆ ಅನ್ನುವಂತ ಇಲ್ಲಿವರೆಗೆ ಪದಚೂರಿಗಳಂತಂದ್ರೆ ಬಸವಣ್ಣನವರ ಧಾರ್ಮಿಕ ಮತ್ತು ಸಾಮಾಜಿಕವಾದಂತಹ ಕ್ರಾಂತಿಯ ಬಗ್ಗೆ ಏನಾದರೂ ಶಾಸನಗಳು ಯಾವ್ದಾದ್ರು ಬಂಗಾರದ ಶಾಸನ ಸಿಗ್ಬೇಕಾಗಿತ್ತು. ಅಂದ್ರೆ ಯಾವ ಶಾಸನ ಅಂದರೆ ಸಾಹಿತ್ಯದಲ್ಲಿ ಒಂದು ಕ್ರಾಂತಿ ಸಿಕ್ಕಿದ್ದು ಯಾಕೆ ಈ ಒಂದು ವಿಷಯ ಅಂದ್ರೆ ನಮ್ಮ ಭಾರತದ ಒಂದು ಇತಿಹಾಸ. ಪದಚೂರಿಗಳು ಸುಮಾರು 30ರಿಂದ 40 ವರ್ಷಗಳ ಒಂದು ಆಳ್ವಿಕೆಯಲ್ಲಿ ಭಾರತದ ಹಲವಾರು ಪ್ರದೇಶಗಳನ್ನು ಆಳ್ವಿಕೆ ಮೂಲಕವಾಗಿ ಅವರು ಉತ್ತರ ಭಾರತದಿಂದ ಬಂದಿದ್ದರೂ ಸಹ ಇಲ್ಲಿ ತಮ್ಮ ಪ್ರಭಾವವನ್ನು ಬೀರಿ ತಮ್ಮದೇ ಆದಂತಹ ಸಾಂಸ್ಕೃತಿಕ ಕೊಡುಗೆಯನ್ನು ಹೀಗಾಗಿ ಈ ಒಂದು ವಿಚಾರ ಸಂಕಿರಣ ನಮ್ಮ ವಿದ್ಯಾರ್ಥಿಗಳ ಇತಿಹಾಸ ಸಂಸ್ಕೃತಿಗೆ ಬೆಳಕನ್ನು ರಾಷ್ಟ್ರಭವನ ಧನ್ಯವಾದಗಳು. ಈಗ ಒಂದು ಸಂಶೋಧನಾ ಪತ್ರಿಕೆಯ ಮಂಡನೆಯನ್ನ ಮಾಡಲು ಮೌನೇಶ್ ಎಂದು ವಿಭಾಗ ವಿಶ್ವವಿದ್ಯಾಲಯ ಕಲಬುರಗಿಯ ವಿದ್ಯಾರ್ಥಿ ಅವರು ಬರ್ತಿದ್ದಾರೆ. ಸರ್ಕಾರಿ ಸಂಸ್ಕೃತಿಯ ಬಗ್ಗೆ ಸಮಾರಂಭ
ಸಮಾರಂಭದಲ್ಲಿ ವೇದಿಕೆ ಮೇಲೆ ವಿರಾಜಮಾನ ಹಿರಿಯರು, ವೇದಿಕೆ ಮುಂಭಾಗದಲ್ಲಿ ವಿರಾಜಮಾನ ಹಿರಿಯರು ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಗಳು ಕೂಡ ನಾನು ಶುಭಾಶಯಗಳನ್ನು ಅದರಲ್ಲಿ ಒಂದು ಸಾಂಸ್ಕೃತಿಕ ಅಧ್ಯಯನ ಸಮಯ ಆಗಿದೆ. ಅವಕಾಶವನ್ನು ಕೂಡ ನೀಡಿದ್ದಾರೆ ಹಿರಿಯರು. ಅವರ ಅವಕಾಶಕ್ಕೆ ಸಮಾಚಾರದಲ್ಲಿ ಎಲ್ಲಿ ಕೂಡ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೇನೆ ಅದು ವಿಷಯ ವಸ್ತುವನ್ನು ನಿಮ್ಮೊಂದಿಗೆ ಪ್ರಕಟಿಸಲಿದ್ದೇನೆ. ಎಂದು ಸಂಭವಿಸುವುದು ಜಗತ್ತಿನಲ್ಲಿ ಕಲಿಕಾಂತಿಯಾಗಿ ಪ್ರಾಚೀನ ಕಾಲದಲ್ಲಿ ಪ್ರತಿಯೊಂದು ಪ್ರದೇಶವು ತಮ್ಮದೇ ಆದಂತಹ ಮಹತ್ವವನ್ನು ಒಳಗೊಂಡು ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಹಿತ್ಯಿಕವಾಗಿ ಅನುಗುಣವಾಗಿ ವಿಜೃಂಭಿಸಿರುವುದನ್ನು ನಾವು ನೀವೆಲ್ಲರೂ ಕೂಡ ಬೇರೆ ಬೇರೆ ಅರಸರ ಸಾಮಂತರ ಆಡಳಿತ, ದಾನ, ದತ್ತಿ, ದೇವಾಲಯ, ವಸತಿ, ಮಠಗಳು, ವೀರರ ಬಗ್ಗೆ ಆ ಕಾಲಘಟ್ಟದ ಶಾಸನಗಳು ಬಹಳ ವಿಶೇಷವಾಗಿ ಕೈಗನ್ನಡಿಯಾಗಿ ಇದೆ. ಕವಿಗಳು, ಖಂಡನೆಕಾರರು, ಶಿವಸಮರ ಕವಿಗಳು ಈ ಸಾಹಿತ್ಯ ಭಾಷೆಯ ಬೆಳೆಸಿದವರ ಕುರಿತು ವಿಚಾರವನ್ನು ನಾವು ತಿಳಿಯಬಹುದು. ಇಂತಹ ಹಲವಾರು ವಿಷಯಗಳ ಗೂಡಾಗಿ ಕಂಡುಬರುವಂತಹ ಮಾಡಿದರೆ ಅದು ನಗರದಲ್ಲಿ ವಿಷಯದಲ್ಲೇ ನಗರಕ್ಕೆ ಹೋಗುವ ಸಾಂಸ್ಕೃತಿಕ ಅಧ್ಯಯನ. ಹಾಗಾಗಿ ಆಡಳಿತ ವಿಭಾಗದ ಪ್ರಮುಖ ಉಪಾಡಳಿತವಾಗಿ ಕೇಂದ್ರವಾಗಿ ನೆಲೆಸಿದಂತಹ ನಗರಕ್ಕೆ ಒಟ್ಟು 300 ಹಳ್ಳಿಗಳಿಗೆ ಮುಖ್ಯವಾದಂತಹ ಕೇಂದ್ರ ಸ್ಥಾನ. ಇಲ್ಲಿ ಯಾದಗಿರಿ ಜಿಲ್ಲೆಯ ಸೊರಬ ಮತ್ತು ಹುಣಸಗಿ ಪ್ರಸ್ತುತ, ವಿಜಯಪುರ ಜಿಲ್ಲೆಯ ಸಿಂದಗಿ, ಮುದ್ದೇಬಿಹಾಳ ಪ್ರಸ್ತುತವಾಗಿ ಇರುವವರೆಗೆ ಮತ್ತು ಒಳಗೊಂಡಂತೆ ಈ ಪ್ರದೇಶದ ವ್ಯಾಪ್ತಿಯನ್ನು ಗುರುತಿಸಬಹುದಾಗಿದೆ. ಸುಮಾರು 300 ಹಳ್ಳಿಗಳು. ನಾನು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಹೋದಾಗ ಅಲ್ಲಿಯ ವಿಷಯ ವಸ್ತುಗಳನ್ನು ನಾನು ಹಿರಿಯ ಸಾಹಿತಿಗಳ, ವಿದ್ವಾಂಸರ ಮಾಹಿತಿಯನ್ನು ಪಡೆದಾಗ ಬಹಳ ಮುಖ್ಯವಾಗಿ ವಿದ್ವಾಂಸರಲ್ಲಿ ಬ್ರಹ್ಮಶ್ರೀ ಹೋಗಿದ್ದಾರೆಂಬುದನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಆಮೇಲೆ ಡಾಕ್ಟರ್ ಶೇಷಾಚಲ ಅವಾರ್ಡ್ ಶಬ್ದ ಕುಲಕರ್ಣಿ ಅಂತೇಳಿ, ಆಮೇಲೆ ಶಿವಾನಂದ ವಿರಾಟ್, ಸಾಕಷ್ಟು ರೀತಿಯಲ್ಲಿ ಅವಧಿಗಳಲ್ಲಿ ವಿಚಾರ ಮಾಡಿದಾಗ 370 ಹೆಚ್ಚು ಹಳ್ಳಿಗಳು ಕಂಡುಬರುತ್ತದೆ. ಇದರಲ್ಲಿ ಪ್ರಸ್ತುತ ನಗರದಲ್ಲಿಯೂ ತಾಲೂಕು ಕೇಂದ್ರವಾದಂತಹ 40 ಕಿಲೋಮೀಟರ್ ದೂರದಲ್ಲಿ ಡೋಣಿ ನದಿಯ ಎಡಗಡೆಯ ಮೇಲಿರುವಂತಹ ಒಂದು ಚಾರಿತ್ರಿಕ ಹಾಗೂ ಮಹತ್ವಪೂರ್ಣವಾದಂತಹ ಪ್ರಾಚೀನ ಕೇಂದ್ರ. ಇಲ್ಲಿ ಬೃಹತ್ ಶಿಲಾಯುಗ ಸಂಸ್ಕೃತಿಯ ನೆಲೆಯಾಗಿದೆ. ಇದು ಶಾತವಾಹನರ ಕಾಲದ ಅವಶೇಷಗಳನ್ನು ಹೊಂದಿದ್ದರೂ ಐತಿಹಾಸಿಕ ದಾಖಲೆಗಳಲ್ಲಿ ನಿಖರವಾಗಿ ಗೋಚರಿಸಲಾರಂಭಿಸುವುದು 11ನೇ ಶತಮಾನದ ಈಚೆ. ಜೊತೆಗೆ ಸುಮಾರು 11 ಮತ್ತು 13ನೇ ಶತಮಾನದ 10 ಶಾಸನಗಳಲ್ಲಿ ಪದಕಟ್ಟಿಗೆ 300, ಮರಿಕಟ್ಟೆಯ ನಾಡು, ಗರಿಕಟ್ಟೆಗೆ 300 ಎಂದೇ ಉಲ್ಲೇಖಿತಗೊಂಡು 300 ಹಳ್ಳಿಗಳ ಆಡಳಿತ ಕೇಂದ್ರವಾಗಿ, ಧಾರ್ಮಿಕ ಕೇಂದ್ರವಾಗಿ ಮತ್ತು ಶೈಕ್ಷಣಿಕ ಕೇಂದ್ರವಾಗಿ ಬೆಳೆದಿದೆ. ಇದು ಗುಲ್ಬರ್ಗ ಜಿಲ್ಲೆಯಿಂದ ಸುಮಾರು 180ರಿಂದ 200 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ನಗರಕ್ಕೆ ಕಂಡುಬರುವಂತಹ 12 ಶಾಸನಗಳು ವರದಿಯಾಗಿದೆ. ಎಸಕ್ಕಿಯ ಉಲ್ಲೇಖ ವೇದಗಳು ಕೂಡ ಸಾಕಷ್ಟು ರೀತಿಯ ನಗರಕ್ಕೆ ಅಪ್ರಕಟಿತ ಶಾಸನಗಳನ್ನು ವಿಷಯವನ್ನು ತೆಗೆದುಕೊಂಡಾಗ ಇನ್ನೂ ಸಾಕಷ್ಟು ಮಾಹಿತಿ ಕೂಡ ಬರುತ್ತದೆ. ಭಾಷಾ ಸಂಶೋಧನಾ ಇಲಾಖೆ ತಂಡವನ್ನು ತೆಗೆದುಕೊಳ್ಳುವಾಗ ಇನ್ನೂ ಕೂಡ ಭೂಗರ್ಭದಲ್ಲಿ ಹೊಂದಿಕೊಳ್ಳುವಂತಹ ವಿಷಯ ವಸ್ತು ಆಳ ಅಗಲ ನಮ್ಮ ಕಣ್ಣಿಗೆ ಕಾಣಿಸಿದಂತಿರುವುದು. ಜೊತೆಗೆ ಇವುಗಳಲ್ಲಿ 6 ಕಲ್ಯಾಣದ ಚಾಲುಕ್ಯರಿಗೂ ಒಂದು ಕಳಚುಗಳಿಗೂ ಸೇರಿದ್ದು ಉಳಿದು ದೇವಗಿರಿಯ ಯಾದವಾಗಿದೆ. ಇವುಗಳಿಂದ ನಗರಕ್ಕೆ ಒಂದು ಸರ್ವ ನಮಸ್ಕಾರ ಅಗ್ರಹಾರವಾಗಿದ್ದು 500 ಮಹಾಜನರನ್ನು ಹೊಂದಿದ್ದು ಪಾಂಡವ ಪ್ರಸಿದ್ಧವಾಗಿತ್ತು.
ಕೂಡ ತಿಳಿದು ಬರುತ್ತದೆ. ಇವುಗಳಲ್ಲಿ ಆರನೆಯ ವಿಕ್ರಮಾದಿತ್ಯನ ಆಳ್ವಿಕೆಗೆ ಸೇರಿದ 1092ರ ಶಾಸನವೇ ಅತ್ಯಂತ ಪ್ರಾಚೀನವಾದ ಶಾಸನವೆಂದು ತಿಳಿದುಬರುತ್ತದೆ. ಇಲ್ಲಿವೆ ಮಹಾಪ್ರಧಾನ ದಂಡನಾಯಕ ಹನುಮಂತರಸನು ಅಗರಟೆಯ ನಕಲೇಶ್ವರ ದೇವರಿಗೆ 300 ದಾನ ಮಾಡಿದ ಅಂಶಗಳನ್ನು ಅದು ಎಂದರೆ ಕನ್ನಡ ಗುಡಿ ಮುಂದಿರುವಂತಹ 1123 ಶಾಸನ ಅದೇ ನಕಲೇಶ್ವರ ದೇವರಿಗೆ ಅಲ್ಲಿನ ಮಹಾಜನಗಳಿಗೂ ಸೇರಿದಂತೆ ಇತರರಲ್ಲಿ ನೀಡಿದ ವಿವಿಧ ದಾನಗಳ ಬಗ್ಗೆ ಕೂಡ ಇದೆ. ಜೊತೆಗೆ ಮೂರ ಪಶ್ಚಿಮದಲ್ಲಿರುವ ಕನ್ನಡ ಗುಡಿ ಹೊಂದಿರುವಂತಹ 1126ರ ಭಾಷಾಳಾಗಿರುವ ಶಾಸನವು ಹೋಗಿ ನೋಡಿದಾಗ ಕಷ್ಟವಾಗಿದೆ. ಶಾಸನಗಳ ಹುಡುಕಿಕೆ ಒಂದ್ ಕಡೆ, ಇರುವಂತಹ ವಿಷಯ ವಸ್ತು ಒಂದ್ ಕಡೆ. ಸರಿ, 1923ರ ಆಡಳಿತ ಶಾಸನವು ಮಲ್ಲಿಕಾರ್ಜುನ ಗುಡಿಯ ನಿರ್ಮಾಣದ ಬಗ್ಗೆ ಪ್ರಸ್ತಾಪಿಸುತ್ತಾ ಸಾಂದರ್ಭಿಕವಾಗಿ ಲಕ್ಕಣೇಶ್ವರ ದೇವಾಲಯದ ಬಗ್ಗೆ ಆರ್ವಿ ವಿಕ್ರಮಾದಿತ್ಯನ ಕಾಲಕ್ಕೆ ಸೇರಿದ ಅಗರಟೆಯು ಮತ್ತೊಂದು ಶಾಸನದ ಗೋಕರ್ಣ ಭಕ್ತರ ಸಂಘದ ಕೂಡಿ ದೇವಾಲಯವನ್ನು ನಿರ್ಮಿಸಿ ಅನೇಕ ದಾನಗಳನ್ನು ನೀಡಿದ ಅಂಶವನ್ನು ಕೂಡ ಕಂಡುತ್ತಾರೆ. ಊರ ಹೊರಗಿರುವ ಬಸವಣ್ಣನ ಗುಡಿಯಲ್ಲಿ 3 ಶಾಸನಗಳಿದ್ದು ಅವುಗಳಲ್ಲಿ ತಿಮ್ಮಡಿ ಜಗದೇಕ ಮಲ್ಲನ ಕಾಲಕ್ಕೆ ಸೇರಿದ 1144ರ ಶಾಸನ ಅಗರಟೆಯ ಮಹಾಜನರು ಹಾಗೂ 500 ಶ್ರೇಣಿಗೆ ಸೇರಿದಂತೆ ವಿವಿಧ ಭಕ್ತರವರು ತಾನೇ ನಿರ್ಮಿಸಿದ ಗೌರೇಶ್ವರ ದೇವರ ಅಂಗಭೂಮಿಯನ್ನು ಮಾಣಿಕೇಶ್ವರದ ಕೋಲಲ್ಲಿ 500 ಮರ್ತರ ಭೂಮಿಯು ಸೇರಿದಂತೆ ವಿವಿಧ ಸ್ವತ್ತುಗಳನ್ನು ದಾನ ಬಿಟ್ಟಂತಹ ವಿಷಯವನ್ನು ತಿಳಿಸುವಲ್ಲಿ ಯಶಸ್ವಿಯಾಗಿದೆ. ಮತ್ತೊಂದು ಶಾಸನ ಕೋಲದ ಮಲ್ಲಿಮಯ್ಯ ಮಾಡಿಸಿದ ಮಲ್ಲಿಕಾರ್ಜುನ ದೇವರಿಗೆಂದು ಭೂಮಿಯನ್ನು ಕೊಂಡು ಗೌರೇಶ್ವರ ದೇವಾಲಯದ ಆಚಾರ್ಯ ಸೂರ್ಯದಾಸಿ ಪಂಡಿತರಿಗೆ ದಾರಿಯನ್ನು ಅಂಶವನ್ನು ಹೇಳುತ್ತಾರೆ. ಇದೇ ಗುಡಿಯಲ್ಲಿರುವ 1166ನೇ ಶಾಸನ ಕಳಚೂರ ಸಂಗಮ ದೇವನದ್ದಾಗಿದ್ದು ಅಲ್ಲಿನ ಭಕ್ತರು ಗೌರೇಶ್ವರ ದೇವರ ಪೂಜೆ ಪುರಸ್ಕಾರವೆಂದು ಭೂಮಿಯನ್ನು ಖರೀದಿಸಿ ದಾನ ಬಿಟ್ಟ ವಿಷಯವನ್ನು ಕೂಡ ಅವರು ಖರೀದಿಸಿದ ಭೂಮಿ ಸಫಲದ ತ್ರಿಕುಟೇಶ್ವರ ದೇವಾಲಯಕ್ಕೆ ಸೇರಿದೆಂಬ ಮಹತ್ವದ ವಿಷಯವನ್ನು ಕೂಡ ತಿಳಿಸಿದರು ಯಶಸ್ವಿಯಾಗುತ್ತದೆ. ಜೊತೆಗೆ ಅಲ್ಲಿಯ ಭೈರವ ದೇವರಿಗೆಂದು ಸೇರಿದೆಂಬ ಮಹತ್ವವನ್ನು ವಿಷಯವನ್ನು ಕೂಡ ತಿಳಿಸಿದ್ದಾರೆ. ಜೊತೆಗೆ ಭೀಮನ ಗುಡಿಯ ಮುಂದೆ ಬಿದ್ದಿರುವ ಶಿಲಾಶಾಸನವು ಯಾದವ ಇಮ್ಮಡಿ ಸಿಂಗರಾಜದೇವನ ಆಳ್ವಿಕೆಗೆ ಸೇರಿದ್ದು 1218ರಲ್ಲಿ ಅಗರಟೆಯ ಮಹಾಜನರು ಸೇರಿಕೊಂಡ ರಾಮಶೆಟ್ಟಿ ಮುಮ್ಮಡಿಗಂಡರು ಹಾಗೂ ಬೆಲ್ಲ ಮುನ್ನೂರು ಮಹಾಸಭೆಯಾಗಿ ನೆರೆದು ಅಲ್ಲಿಯ ಸ್ವಯಂಭೂ ಭೀಮೇಶ್ವರ ದೇವರ ಸ್ಥಾಪನಾಚಾರ್ಯ ಬ್ರಹ್ಮಶ್ರೀ ಪಂಡಿತರಿಗೆ ದಾನ ಕೊಟ್ಟ ವಿಷಯವನ್ನು ಮುಂದುವರೆದು ಅಲ್ಲಿರುವ ಮತ್ತೊಂದು ದೇವಾಲಯ ಅರ್ಜುನಕೆರೆಯ ವೆಂಕಟರಮಣನ ಗುಡಿ ಉಲ್ಲೇಖವಾದ ಯಾವ ಹಿಮ್ಮಡಿ ಸಿಂಗನ ಆಳ್ವಿಕೆಗೆ ಸೇರಿದ್ದು 1220ರಲ್ಲಿ ಸೇರಭೌಮ ಸಿರಿಯನ ಊರ ಅಗಸಿಬಾಯಿಗಳ ಗುಡಿಯಲ್ಲಿ ಅಥವಾ ಗೋಡೆಗೆ ಸೇರಿರುವ 1224ರ ವಿಶೇಷ ಶಾಸನಗಳಲ್ಲಿ ಕಂಡುಬರುತ್ತದೆ. ಇನ್ನೊಂದು ಉಲ್ಲೇಖವಾದಂತಹ ಅಂಶ ಅಲ್ಲಿರುವಂತಹ ಧರ್ಮರಾಯನ ದೇವಸ್ಥಾನ ಅಥವಾ ಧರ್ಮಲಿಂಗ ದೇವಸ್ಥಾನ ಸುಮಾರು ಅಲ್ಲಿ ಕಂಡುಬರುವಂತದ್ದು 101 ದೇವಾಲಯಗಳು, 101 ಬಾವಿಗಳು, 101 ಕೆರೆಗಳು. ಇವುಗಳ ಜೊತೆಗೆ ಅಲ್ಲಿಯ ವಿಶೇಷವಾದ ಅಂಶಗಳು ಕೂಡ ಕಂಡುಬರುತ್ತವೆ. ಪ್ರಸ್ತುತ ಈಗ ಬಹಳಷ್ಟು ಶಿಥಿಲಾವಸ್ಥೆಯಲ್ಲಿದ್ದು ಜೊತೆಗೆ ಅಲ್ಲಿರುವಂತಹ ಭೂಮಿ ಏನಾದರೂ ಸಂಪತ್ತು ಶ್ರೀಮಂತ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಯಾವುದೇ ಸರ್ಕಾರದಲ್ಲಿ ಅಧಿಕಾರಿಗಳಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ಕಾಯ್ದೆಗಳಿಂದ ಹಾಳಾಗಿನ ಕೂಡ ತಿಳಿಯುತ್ತದೆ. ನಮ್ಮ ಇಲಾಖೆ ಸಾಕಷ್ಟು ಅಲ್ಲಿ ಮುತುವರ್ಜಿಯನ್ನು ವಹಿಸಬೇಕು ಮುಂದಿನ ಪೀಳಿಗೆಗೆ. ಮತ್ತು ಮುಂದುವರೆದು ಇಲ್ಲಿ ದೇವಾಲಯಗಳಲ್ಲಿ ಪ್ರತಿಯೊಂದು ದೇವಾಲಯದಲ್ಲಿ ಕೂಡ ಎಡಮುಖವಾದಂತಹ ಹಿಂದುಗಳಿವೆ. ಆದರೆ ಧರ್ಮರಾಯನ ದೇವಸ್ಥಾನದಲ್ಲಿ ಏಕೈಕ ಶಿವಲಿಂಗ. ಇದು ಬಹಳ ಉಲ್ಲೇಖ
ಸ್ಥಳೀಯ ಪುರಾಣ ಇತಿಹಾಸದ ಪ್ರಕಾರ ಸಾಕ್ಷಾತ್ ಧರ್ಮರಾಯನೇ ಈ ಲಿಂಗವನ್ನು ಸ್ಥಾಪಿಸಿದರು. ಸುಮಾರು 5 ರಿಂದ 6 ಅಡಿ ಎತ್ತರದಲ್ಲಿ ಸುಂದರವಾಗಿ ಹೇಳ್ತಾ ಇಲ್ಲಿಯವರೆಗೂ ನನಗೆ ವರದಿ ವಿಷಯ ವಸ್ತುವನ್ನು ವಾಚನ ಮಾಡಲು ಅವಕಾಶ ವೇದಿಕೆ ಮುಂದಿರುವಂತಹ ಎಲ್ಲ ಹಿರಿಯರು ಸುತ್ತ ಧನ್ಯವಾದಗಳು ಈ ಅವಕಾಶಕ್ಕಾಗಿ. ಥ್ಯಾಂಕ್ ಯು. ಮೌನೇಶ್ ಅವರು ನೀವು ಒಟ್ಟು ಭಾರತೀಯ ಸರ್ವೇಕ್ಷಣಾ ಇಲಾಖೆಯ ವರದಿಗಳಲ್ಲಿ 19 ಶಾಸನಗಳು ಬರ್ತವೆ. Yes. ಅದರಲ್ಲಿ ನೀವು 12 ನೀವು ಗುರುತಿಸ್ತಾ ಇದ್ದೀರಿ. ಈ 12 ಉಳಿದ 7 ನೀವೇನಾದ್ರೂ ನೋಡಿದ್ದೀರಾ ಅಥವಾ ಹೊಸದನ್ನು ಮತ್ತೊಂದು ಆಡ್ ಮಾಡ್ತೀರಾ? ಕೆಲವೊಂದಿಷ್ಟು ನಡೆದಿದೆ ಮೇಡಮ್, ನೋಡ್ತಾ ಇದ್ದೀನಿ ನಾನು. ಸತ್ಯ ಸಿಕ್ಕಿದ್ಯಾ? ಕೆಲವೊಂದಿಷ್ಟು ಓದಲು ಕಷ್ಟವಾಗಿದೆ ನನಗೆ. ಆದ್ರೆ ಅಕ್ಕ ತಂಗಿಯರ ಗುಡಿಯಲ್ಲಿದೆ ಮೇಡಮ್, ಅಲ್ಲಿ ನಾನು ಹೋಗಿ ನೋಡಿದೆ. ಅಲ್ಲಿರುವಂತ ಏನು ಕೆಲವೊಂದಿಷ್ಟು ಶಾಸನಗಳು 16 ವರ್ಷದಲ್ಲಿ ಇವೆ. ಒಂದು ತೆಗೆದುಕೊಂಡು ಬರುವ ನಾನು ಕೂಡ ಕಷ್ಟ. ಆದ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಇವತ್ತಿನ 2ನೇ ಉಪನ್ಯಾಸದ ಅಧ್ಯಕ್ಷತೆಯನ್ನು ವಹಿಸಿರುವ ಕಿದುಮತಿ ಪಾಟೀಲ್ ಅವರು ಅಧ್ಯಕ್ಷರಾಗಿದ್ದನ್ನು ಅವರಿಗೆ ಕೇಳಿಕೊಳ್ತೇನೆ. ಸರ್ಕಾರಿ ಹಾಗೆ ರಾಜ್ಯ ಸಂರಕ್ಷಣಾ ಇಲಾಖೆ ಕಲಬುರಗಿ ವಲಯದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲ್ಪಟ್ಟಂತಹ ಶ್ರೀ ಸುಭಾಷ್ ಚಂದ್ರ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಈ 2 ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣದ 2ನೇ ಗೋಷ್ಠಿಯ ಪತ್ರಿಕಾ ಮಂಡಳಿಯ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಜೊತೆಗೆ ಹಿರಿಯರು ಮತ್ತು ನಮ್ಮ ಭಾಗದ ಶಾಸನಗಳನ್ನೆಲ್ಲ ಕನ್ನಡದೊಳಗೆ ನೀರು ಕೊಡದಂತೆ ಅಧ್ಯಯನ ಮಾಡಿದಂತಹ ಅಂತ ಮುಖ್ಯಸ್ಥವರೇ, ಎಲ್ಲ ಅಧ್ಯಾಪಕ ವರ್ಗವೇ, ಜೊತೆಗೆ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಮೊದಲು ನಾನು ಇತಿಹಾಸ ವಿಭಾಗದ ಮುಖ್ಯಸ್ಥರಾದಂತಹ ಗುರುಪ್ರಕಾಶ್ ಪೂಗಾರ್ ಅವರ ಈ ಒಂದು ಪ್ರಯತ್ನಕ್ಕೆ ಅಭಿನಂದಿಸ್ತೀನಿ. ಕಾರಣ ಇಷ್ಟೇ, ಇತಿಹಾಸ ಬರೆದರೆ ಇತಿಹಾಸ ಸೃಷ್ಟಿಸಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಇತಿಹಾಸ ಯಾಕೆ ಮನೆಪಾಡು ಅಂದ್ರೆ ಜನಸಮುದಾಯವನ್ನೇ ಬೆಳೆಸುತ್ತದೆ. ಜನಸಮುದಾಯದ ಜೀವನ ಶೈಲಿಯನ್ನ ನಮಗೆ ಅಧ್ಯಯನ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಹಿಸ್ಟ್ರಿ ರಿಪೀಟ್ಸ್ ಅನ್ನೋದು ನಾವೆಲ್ಲರೂ ಅಧ್ಯಯನಶೀಲರಾಗಿ ನಡೆದುಕೊಳ್ಳುವಂತಹ ಒಂದು ಪ್ರಯತ್ನ. ಆ ಪ್ರಯತ್ನದ ಅಡಿಯಲ್ಲಿ ಪ್ರಕಾಶ್ ಅವರ ಈ ಪ್ರಯತ್ನ ಅಮೂಲ್ಯವಾದದ್ದು ಮತ್ತು ಅಪ್ರತಿಮವಾದದ್ದು ಅಂತ ಹೇಳುವುದರ ಜೊತೆಗೆ ಆರಂಭದಲ್ಲಿ ಗೋಷ್ಠಿ ಆರಂಭವಾಗೋಕ್ಕಿಂತ ಮುಂಚೆ ಒಂದು ನೃತ್ಯ ಇತ್ತು. ಕನ್ನಡಕ್ಕಾಗಿ ಜನನ ನಾನೆಲ್ಲ ವಿದ್ಯಾರ್ಥಿಗಳಿಗೆ ಈ ಹಾಡಲು ಎಷ್ಟು ಪ್ರಸ್ತುತತೆ ಅಂತಂದ್ರೆ ಕಲಚೂರಿ ಮನೆತನ ಕನ್ನಡದ
ಕನ್ನಡದ ಮರುಜೀವ ಕೊಟ್ಟಂತಹ ಮನೆತನ. ಕನ್ನಡಕ್ಕೆ ಮರುಜೀವ ಕೊಟ್ಟಂತಹ ಮನೆತನ. ವಚನ ಶಾಸ್ತ್ರದಲ್ಲಿ ಬರ್ತದೆ, ಸಂಸ್ಕೃತವನ್ನೇ ಭಾಷೆಯಾಗಿಟ್ಟುಕೊಂಡಂತಹ ರಾಜವಂಶ ಪರಂಪರೆ ಅಂತಂದ್ರೆ ದೇವರಿಗೂ ಕನ್ನಡ ಕಲಿಸಿದಂತಹ ಮನೆತನ ಯಾವ್ದಾದ್ರು ಇದ್ರೆ ಕಲ್ಚೂರಿ ಮನೆತನದ ಪ್ರಧಾನಮಂತ್ರಿಯಾದಂತಹ ಬಸವಣ್ಣನ ಸಾಧನೆ ಮಾತ್ರ ನೀವು ಮಾಡಿದ ಒಂದು ಪ್ರಸ್ತುತತೆಯ ಸಾರ್ಥಕವಾಯಿತು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗೆ ರಾಜ ಪರಂಪರೆಯ ಒಳಗಡೆ ಮೂಲ ಇತಿಹಾಸ ಮತ್ತು ಹಿನ್ನೆಲೆ ಇತಿಹಾಸವನ್ನ ನಾವು ಹುಡುಕುತ್ತಾ ಬಂದರೆ ಉತ್ತರದವರು ದಕ್ಷಿಣದ ಕಡೆಗೆ ಬಂದಂತಹ ಚರಿತ್ರೆಗಳು ನಮ್ಮಲ್ಲಿ ಅನೇಕ ಸಿಗ್ತವೆ. ಅನೇಕ ಚರಿತ್ರೆಗಳು ನಮಗೆ ಆದಿಶಾಹಿಗಳಿಂದ ಹಿಡಿದುಕೊಂಡು ಮೊಘಲರಿಂದ ಹಿಡಿದುಕೊಂಡು ಕ್ರಿಸ್ತಶಕ 6ನೇ ಶತಮಾನದಿಂದ ಆರಂಭವಾದಂತಹ ಕಲ್ಚೂರಿಯರ ಸಾಮಂತಿಕೆಯು 10ನೇ ಮತ್ತು 12ನೇ ಶತಮಾನದಲ್ಲಿ ಕಲ್ಚೂರಿ ಎನ್ನುವಂತಹ ಸಣ್ಣ ಪರಂಪರೆ, ಸಾಮಾಜಿಕ ಪರಂಪರೆ, ತನ್ನ ರಾಜ ಪರಂಪರೆಯನ್ನ ವಹಿಸಿಕೊಂಡಿದ್ದು ಮಾತ್ರ ಸಾಧ್ಯ. ಅಲ್ಲಿ ಎರಡು ಹಿನ್ನೆಲೆಯನ್ನು ಇಟ್ಕೊಂಡು ನಾವು ಮಾತನಾಡಬೇಕಾಗ್ತದ. ಕಲ್ಯಾಣಿ ಚಾಲುಕ್ಯರ ಸಾಮಂತರು ಅಂತ ಹೇಳ್ತೀವಿ. ಹಾಗೆ ಗುಜರಾತ್ ಮಧ್ಯಪ್ರದೇಶದ ಮೂಲದವರಾದಂತಹ ಕಲ್ಚೂರಿ ಮನೆತನದವರು ಇತ್ತ ಕಡೆ ಬರಬೇಕು ಅಂತಂದ್ರೆ ತಮ್ಮ ಒಂದು ಏನ್ ಹೇಳ್ತೀವಿ ಎಕ್ಸ್ಟೆನ್ಷನ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್, ಎಕ್ಸ್ಟೆನ್ಷನ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ರಾಜರ ಪರಂಪರೆ, ಆ ಎಲ್ಲ ಪರಂಪರೆಯ ಒಳಗೆ ಅವರು ತಮ್ಮ ಏನ್ ಮಾಡ್ತಾರೆ ಅಂತಂದ್ರೆ ರಾಜನ ಸಾಮಂತಿಗೆ ಒಪ್ಪಿಕೊಳ್ಳೋದ್ರ ಜೊತೆಗೆ ಈ ವ್ಯಾಪಾರ ಸಂಪರ್ಕ ಅಂತ ಹೇಳಿದ್ರಲ್ಲ, ಸುಮಾರು ವ್ಯಾಪಾರಗಳ ಮೂಲದ ಒಳಗಡೆ ಹೋದಾಗ ಅನೇಕ ಶಾಸನಗಳು ಈ ವ್ಯಾಪಾರ ಸಂಪರ್ಕದ ಜೊತೆಗೆ ರಾಜ ಸಂಪರ್ಕದಲ್ಲಿ ವೈವಾಹಿಕ ಸಂಪರ್ಕವನ್ನು ಮಾಡಿದಂತಹ ರಾಜಮಿತ್ರರು ಸಹಿತ ದಕ್ಷಿಣದ ಕಡೆಗೆ ಮುಖ ಮಾಡಿದಂತಹ ಚರಿತ್ರೆಗಳು ನಮ್ಗೆ ಸಿಗ್ತವೆ. ಅಂದ್ರೆ ನಾವು ಸ್ತೋತೆ ಎನ್ನುವಂತಹ ಪರಂಪರೆ ಇಟ್ಟಿಕೊಂಡ ರಾಜಮಿತ್ರರು ವೈವಾಹಿಕ ಸಂಬಂಧದ ಮೂಲಕ ಮತ್ತೆ ಪ್ರಾಬಲ್ಯಕ್ಕೆ ಬಂದೇ ಇರುವಂತಹ ಪರಂಪರೆಯೊಳಗೆ ಕಲ್ಚೂರಿ ಒಂದಾಗಿದೆ. ಕಲ್ಚೂರಿ ಪರಂಪರೆಯು ಬಂದಾಗಿದೆ. ಎರಡನೇ ಪ್ರದೇಶೀಯ ಆಡಳಿತದ ಜೊತೆಗೆ ಬುದ್ಧದೇವನನ್ನ ಸೋಲಿಸುವುದರ ಮೂಲಕ ಈ ಕಡೆ ಬಂದಂತಹ ಕಲ್ಚೂರಿ ಮನೆತನ ಇವತ್ತು ಅದು 26-27 ವರ್ಷ ಮಾತ್ರ ತನ್ನ ಮೆರಗನ್ನ ಪ್ರಾಧಾನ್ಯತೆಯನ್ನ ಮತ್ತು ತನ್ನ ಏನ್ ಹೇಳ್ತೀವಿ ರಾಜ ಪರಂಪರೆಯನ್ನ ಮಾಡಿದಂತಹ ಚರಿತ್ರೆ ನಮ್ಮ ಚರಿತ್ರೆ ದಾಖಲೆಗಳಲ್ಲಿ ಸಿಗ್ತದೆ. ಜೊತೆಗೆ ಮೌನೇಶ್ ಹೇಳಿದ ಹಾಗೆ ಶಿವಮೊಗ್ಗ ಕಡೆಗೆ ಅನೇಕ ಶಾಸನಗಳು ಎಲ್ಲೆಲ್ಲಿ ಪ್ರಸರಿಸುತ್ತದೆ, ಅಶೋಕನ ಶಾಸನ ಮಸ್ತಿಯಲ್ಲಿ ಪ್ರಸರಿಸಿತು ಅನ್ನೋದಕ್ಕೆ ದಾಖಲೆ. ರಾಜ ಯಾವ ಕಡೆಗೆ ಹೋಗ್ತಾನೆ ಆಯಾ ಕಡೆಯಲ್ಲಿ ಅದನ್ನ ಲಿಖಿತವಾದಂತಹ ಮೌಲ್ಯಗಳನ್ನ ದಾಖಲೆಗಳನ್ನ ಆಧಾರಗಳನ್ನ ಬಿಟ್ಟು ಹೋಗುವಂತಹ ಪರಂಪರೆ ಶಾಸನಗಳ ಜೀವಂತಿಕೆ ಆಯಿತು. ಆ ಶಾಸನಗಳ ಜೀವಂತಿಕೆ ಆದಾಗ ನಮಗೆ ಮನೆತನದ ಮೂಲದ ಜೀವಂತಿಕೆ ಸಹಿತ ಅಲ್ಲಿ ಹುಡ್ಲಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ಈ ಒಂದು ಬಿಜಾಪುರ, ಕಲಬುರಗಿ, ಬೀದರ್ ಈ ಎಲ್ಲ ಪ್ರದೇಶಗಳ ಒಳಗಡೆ ಸಿಗುವಂತಹ ಕಲ್ಚೂರಿ ಮನೆತನದ ಸಹಿತ ನಮ್ಗೆ ಅವರ ಮೂಲ ಮತ್ತು ಹಿನ್ನೆಲೆಯನ್ನ ಎತ್ತಿಲಿಕ್ಕೆ ಸಹಾಯ ಮಾಡ್ತಾರೆ. ಆ ಸಹಾಯ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಇಬ್ಬರು ಅಸ್ಲಾಂಸರ್ ಮತ್ತು ಮೌನೇಶ್ವರ ಘಟನಾ ವಿಷಯಗಳನ್ನ ಒಪ್ಪಿಕೊಳ್ಳುವುದರ ಮೂಲಕ ಒಂದು ರಾಜ ಪರಂಪರೆಯ ಶ್ರೀಮಂತಿಕೆಯ ಹಿರಿಮೆಯನ್ನ ಎತ್ತಿ ಹಿಡಿತೀವಿ ಅಂತಂದ್ರೆ ನೋಡ್ರಿ, ಕೇವಲ 26 ವರ್ಷಗಳಲ್ಲಿ ಹಾಗೆ ಶರಣರು ಬಂದು ಅಫ್ಘಾನಿಸ್ತಾನದಿಂದ ಬಂದು ಇದು ರಾಜ ಪರಂಪರೆ ಅಲ್ಲ ಅಂತ, ರಾಜ ಪರಂಪರೆ ಒಪ್ಪಿಕೊಂಡು ಬಂದಂತಹ ಪರಂಪರೆಯೂ ಅಲ್ಲ ಅಂತ. ಅಫ್ಘಾನಿಸ್ತಾನದಿಂದ ಬಂದಂತಹ ಮರುಶಂಕರ ದೇವರು ವಿಚಾರಣ ಪರಂಪರೆಯನ್ನು ಒಪ್ಪಿಕೊಂಡು ಬಂದಂತಹ ವ್ಯಕ್ತಿ ಅಂತೂ ಅಲ್ಲವೇ ಅಲ್ಲ. ಆತ ಅನುಭವ ಪರಂಪರೆಯನ್ನು ಒಪ್ಪಿಕೊಂಡು ಬಂದಂತಹ ಪರಂಪರೆಯ ನಾಯಕ. ಹಾಗಿದ್ದಾಗ ಕಲ್ಚೂರಿ ಮನೆತನ ಆಕೆ ಹೇಳಿದ ಹಾಗೆ ಕನ್ನಡವನ್ನು ಒಪ್ಪಿಕೊಂಡು ಕನ್ನಡವನ್ನ ಬೆಳೆಸಿಕೊಂಡು ಕನ್ನಡಕ್ಕೆ
ಮನುಜೀವ ಪದ್ಧತಿಯಲ್ಲಿ ಡೆಮೋಕ್ರಟಿಕಲ್ ಆಂಗಲ್ ನಲ್ಲಿಯೂ ಸಹಿತ ಮರುಶಂಕರಯ್ಯವರ ಅನುಭವಪಟ್ಟ ಪದ್ಧತಿಗೆ ಕಸ್ತೂರಿ ಮನೆತನ ಕಾರಣವಾಯಿತೆ ಮತ್ತು ಅದರ ಪರಂಪರೆದ ಡೆಮೋಕ್ರಟಿಕ್ ಆಗಲಿಲ್ಲ. ಇದು ನಾವು ಒಪ್ಕೊಂಡ್ವಿ. ಒಂದು ವೇಳೆ ಡೆಮೋಕ್ರಟಿಕ್ ನಾವು ಹೇಳ್ತೀವಿ ಇತಿಹಾಸದಲ್ಲಿ ಅತ್ಯಂತ ಡೆಮೋಕ್ರಟಿಕಲ್ ಚರಿತ್ರೆಯನ್ನು ವಚನ ಸಾಹಿತ್ಯದ ರಚನೆಯಾದಂತಹ ಒಂದು ಚರಿತ್ರೆ ನಮಗೆಲ್ಲರೂ ಕರ್ನಾಟಕದ ಈ ಭೂಮಿಯಲ್ಲಿ ಸಿಗ್ತದ ಅಂತಂದ್ರೆ ಅದು ಕಸ್ತೂರಿ ಮನೆತನದಲ್ಲಿ ಸಿಗ್ತದ ಅಂತ. ಹೌದು, ಮೊದಲನೇ ಪಾರ್ಲಿಮೆಂಟ್ ಹುಟ್ಟಿತ್ತು ನಮ್ಮ ಕಸ್ತೂರಿ ಮನೆತನದಲ್ಲಿ ಅಂತ ಹೇಳ್ತೀವಿ. ಇಲ್ಲ, ಅವ್ರು ಹೇಳ್ತಾರೆ ಒಂದು ಸಂಪ್ರದಾಯದ ಮನೆತನದ ಒಂದು ಪ್ರಜಾಪ್ರಭುತ್ವದ ಅಂಶಗಳನ್ನ, ಪ್ರಜಾಪ್ರಭುತ್ವದ ದಾಖಲೆಗಳನ್ನ, ಪ್ರಜಾಪ್ರಭುತ್ವದ ವಿಚಾರಗಳನ್ನ ಬಿತ್ತಲಿಕ್ಕೆ ಕಸ್ತೂರಿ ಮನೆತನದ ಕ್ಯಾಬಿನೆಟ್ ಅಂತ ಹೇಳ್ತೀವಲ್ಲ, ಕ್ಯಾಬಿನೆಟ್ನ ಸದಸ್ಯನ ಸ್ಥಾಪನೆಯು ಇವತ್ತು ಭಾರತ ತುಂಬಾ ಪ್ರಸಕ್ತಿಗೆ ಈ ಮನೆತನದ ಜೀವಂತಿಕೆಗೆ ಅದು ಕಾರಣವಾಯಿತು. ಕಸ್ತೂರಿ ಒಬ್ಬ ಪ್ರಧಾನಮಂತ್ರಿ ಆದಂತಹ ಬಸವಣ್ಣ ನಾಡಿನಾದ್ಯಂತ ಶರಣರನ್ನ ಕರೆಸಿಕೊಳ್ಳುವುದರ ಮೂಲಕ ಆ ಶರಣರು ಬಿಚ್ಚಣ್ಣ ಆಸ್ಥಾನದ ಮಂತ್ರಿಗಳಾಗಿಲ್ಲ ಅನ್ನೋದು ನಾವು ತಿಳ್ಕೊಂಡ್ವಿ. ಆಸ್ಥಾನದಿಂದ ಹೊರಗೆ ಇರುವಂತಹ ಸಂಜೆ ಚರ್ಚೆಯ ಕೂಟದಲ್ಲಿ ಇರುವಂತಹ ಪ್ರಜಾಪ್ರಭುತ್ವ ವಿಚಾರಗಳು ಈ ಮನೆತನಕ್ಕೂ ಸಹಿತ ಕಾರಣೀಭೂತವಾದವು. ಈ ಮನೆತನದ ಒಳಗಿರುವಂತಹ ಒಬ್ಬ ಪ್ರಧಾನಮಂತ್ರಿಯ ಮೂಲಕ ಇಲ್ಲಿ ಒಂದು ಒಳ್ಳೆಯ ಪ್ರಜಾಪ್ರಭುತ್ವದ ನೆಲೆಯನ್ನ, ವಿಚಾರವರ್ತನ, ಸಾಹಿತ್ಯಿಕ ನೆಲೆಯನ್ನ ಸ್ಥಾಪಿಸಲಿಕ್ಕೆ ಸಾಧ್ಯ. ಹಾಗಿದ್ದಾಗ ಶಿವನ ಅವಾಗೆಲ್ಲ ಶೈವ ಭಕ್ತರು, ಶಿವನ ಆರಾಧಕರು, ವೃಷಭ ಇವರ ಲಾಂಛನ ಮಾಡಿತ್ತು ಅಂತ ಹಾಗೆ ಹೇಳಿದ್ದು. ನೀವು ದೊಡ್ಡದಾದಂತಹ ಒಪ್ಪಿಕೊಳ್ಳೋಣ. ಶೈವ ಪರಂಪರೆಯ ಒಳಗಡೆ ಒಂದು ನಮಗೆ ಸ್ವಾತಂತ್ರ್ಯ ಪರಂಪರೆ, ಭಾತೃತ್ವದ ಪರಂಪರೆ, ಸಮಾನತೆಯ ಪರಂಪರೆ ಸಿಕ್ಕಿದ್ದು ಆದ್ರೆ ಅದು 12ನೇ ಶತಮಾನ. ಇದು ನಾವೆಲ್ಲರೂ ಒಪ್ಪಿಕೊಳ್ತೀವಿ. ಈ ಹಿನ್ನೆಲೆಯನ್ನು ನಾವೆಲ್ಲರೂ ಒಪ್ಪಿಕೊಳ್ತೀವಿ. ಆದ್ರೆ ಪರಮಾರಿ ದೇವನ ಮಗನಾದಂತಹ ಬಿಚ್ಚನ ಆಸ್ಥಾನದ ಒಳಗಡೆ ಇರುವಂತಹ ಆಡಳಿತಾತ್ಮಕ ಕೌಶಲ್ಯಗಳು ಮತ್ತು ಸಾಮಾಜಿಕ ನೆಲೆಯಿಂದಲೂ ಮತ್ತು ಸಾಹಿತ್ಯಿಕ ಪರಂಪರೆಗಳ ಒಳಗಡೆಯೂ ಸಹ ಮತ್ತು ಮಾನವೀಯ ಪರಂಪರೆಯನ್ನು ಮೂಡಿಸಲಿಕ್ಕೆ ಈ ಮನೆತನದ ಹಿನ್ನೆಲೆ ಕಾರಣವಾಯಿತು ಅನ್ನೋದು ನಾವು ಅಲ್ಲವೇ. ಹಾಗಿದ್ದಾಗ ಚಾರಿತ್ರಿಕವಾದಂತಹ ಒಂದು ಹಿರಿಮೆ, ಗರಿಮೆ ಮತ್ತು ಚಾರಿತ್ರಿಕವಾದಂತಹ ಶಾಸನಗಳಲ್ಲಿ ಭೀಷ್ಟವಾದಂತಹ ಈ ಒಂದು ಪರಂಪರೆ ಇದೆಯಲ್ಲ, ಅದು ಕಸ್ತೂರಿ ಮನೆತನದ ಮೂಲ ದಾಖಲೆಗಳಿಗೆ ಮತ್ತು ಮೂಲ ಹಿನ್ನೆಲೆಯ ಬೆಳವಣಿಗೆಗಳಿಗೆ ಈ ನಮ್ಮ ಕಲ್ಯಾಣದ ಪಟ್ಟಣ ಹಾಗೆ ಪಟ್ಟಣ ಕಲ್ಚರ್, ಪಟ್ಟಣದ ಉಲ್ಲೇಖಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಸಿಗ್ತವೆ. ಯಾಕೆ ಅಂತಂದ್ರೆ ಗ್ರಾಮೀಣ ಮೂಲದ ಜನತೆಗೆ ಪಟ್ಟಣ ಅನ್ನೋದು ಒಂದು ವ್ಯಾಪಾರ ಕೇಂದ್ರ, ಒಂದು ವ್ಯಾಪಾರ ಕೇಂದ್ರ. ಆ ವ್ಯಾಪಾರ ಕೇಂದ್ರದಲ್ಲಿ ಅವೆಲ್ಲ ನಾವೆಲ್ಲ ಚಿಕ್ಕವರಿದ್ದಾರೆ, ಪಟ್ಟಣಕ್ಕೆ ಹೋಗ್ಬರ್ತೀವಿ ಅಂತ. ಪಟ್ಟಣ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಸಂತೆ ಆಗ್ತದ. ಈಗೂ ಸಹಿತ ಹಳ್ಳಿಯಲ್ಲಿ ಪಟ್ಟಣ ಸಂಡೆನೋ, ಸೋಮವಾರನೋ, ಶುಕ್ರವಾರನೋ, ಶನಿವಾರನೋ ಸಂತೆ ಆಗ್ತದೆ. ಆ ಸಂತೆಯ ಪರಂಪರೆಯ ಒಳಗಡೆ ಇರುವಂತಹ ಅಥವಾ ಆ ಸಂತೆಯ ಪರಂಪರೆಯನ್ನು ಒಪ್ಪಿಕೊಂಡಂತಹ ಈ ಸುತ್ತಲಿನ ಏನ್ ಹೇಳ್ತೀನಿ ವ್ಯಾಪಾರ ಅಭಿವೃದ್ಧಿಯ ನೆಲೆಯ ಮೂಲಕ ಹುಟ್ಟಿದಂತಹ ಕಸ್ತೂರಿ ಮನೆತನ ಚಾಲುಕ್ಯ, ಕಲ್ಯಾಣ ಚಾಲುಕ್ಯ ಮನೆತನದ ಸಂಬಂಧಿತರಾಗುವುದರ ಜೊತೆಗೆ ಸಫಲ ಅರಸತ್ತೆಯನ್ನು ಸ್ಥಾಪನೆ ಮಾಡುವುದರಲ್ಲಿ ಬಿಚ್ಚಳ ನಾಯಕನಾದ ಅನ್ನುವ ಮಾತ ಸಾಧ್ಯ. ಹಾಗಾಗಿ ಈ ಬಿಚ್ಚಳನ ಆಡಳಿತದ ಒಳಗಡೆ ಇರುವಂತಹ 26 ವರ್ಷದ ಈ ಒಂದು ಚರಿತ್ರೆಯಲ್ಲಿ ಸಂಸ್ಕೃತಿಯನ್ನ, ಸಮಾಜವನ್ನ, ಆಡಳಿತವನ್ನ, ಕಲೆಯನ್ನ ಶಾಸನಗಳ ಮೂಲಕ ಜೀವಂತವಾಗಿ ಇಟ್ಟುಕೊಳ್ಳುವಂತ ಮಾತ್ರ ಸಾಧ್ಯ. ಈ ಒಂದು ಏನಾಗ್ತದೆ, ಈ ಒಂದು ರಾಜಾಶ್ರಯದ ನೆಲೆಯ ಒಳಗಡೆ ಅಥವಾ ರಾಜಾಶ್ರಯದ ಪರಂಪರೆಯ ಒಳಗಡೆ ಇಲ್ಲಿ ನಾವು ಒಂದು ವಿಷಯವನ್ನ ಒಪ್ಪಿಕೊಳ್ಳಬೇಕು. ಕಸ್ತೂರಿಗಳ ಧೈರ್ಯ ಮತ್ತು ಸಾಹಸ. It was very dynasty in the history of Kasturi or in the history of Karnataka. ಹಾಗಿದ್ದಾಗ ಇಂತಹ ಸಾಹಸಮಯ, ಸಾಧನೆಮಯ ಮತ್ತು ಒಂದು ಸಮಾನತೆಗೆ ಅವಕಾಶ ನೀಡಿದಂತಹ ಎಲ್ಲಾ ಅರಸರ ಸಮಯದಲ್ಲಿಯೂ ಸಹಿತ 7 ಬೀಳುಗಳಿರ್ತವ, ಎತ್ತರ ಮತ್ತು ಗಂಟೆ ಇರ್ತವ.
ಆ ಎತ್ತರ ಅಂಚೆಗಳ ಒಳಗಡೆ ಬಿಟ್ಟು ಹೋದಂತಹ ಚರಿತ್ರೆ ನಮ್ಗೆ ಹಿನ್ನೆಲೆ ಆಗ್ತದೆ, ನಮ್ಗೆ ಒಂದು ಮೂಲವನ್ನ ಕಟ್ಟಿಕೊಡ್ತದೆ. ಮತ್ತೆ ಆ ಮೂಲ ಕಟ್ಟಿಕೊಡುವುದರ ಜೊತೆಗೆ ಚರಿತ್ರೆಗಳ ಒಂದು ದಾಖಲೆ ಆಗ್ತದ. ಹಾಗಿದ್ದಾಗ ಈ ದಾಖಲೆ ಪರಂಪರೆಯನ್ನು ಮೂಡಿಸುವುದರಲ್ಲಿ ನಾವು 50 ವರ್ಷ ಆಳಿದಂತಹ ಮಟ್ಟಗಳನ್ನ ನೋಡಿದ್ದೀವಿ. ಆಗ 50 ವರ್ಷಗಳ ಆಳುವುದರ ಜೊತೆಗೆ 26 ವರ್ಷಗಳ ಈ ದಾಖಲೆಯ ಪರಂಪರೆಯನ್ನು, ಹಿನ್ನೆಲೆಯ ಪರಂಪರೆಯನ್ನ ನೋಡಿದಾಗ first democratic literature had been written in the history of the dynasty. Democratic ಸಾಹಿತ್ಯವನ್ನ ಬರವಣಿಗೆ ಮಾಡಿದ್ದಾರೆ. ಆ ಬರವಣಿಗೆ ಮಾಡಲಿಕ್ಕೆ ನಾವು ಯಾವಾಗಲೂ ಸಾಹಿತ್ಯ ಮಾನವನ ಸ್ವತಂತ್ರ ಲೇಖನಿ, ಅದಕ್ಕೆ ಫ್ರಾನ್ಸ್ ಕ್ರಾಂತಿ ಹೇಳ್ತಾರೆ, ಕಡಲಿದ್ದ ಲೇಖನಿ ಸಿದ್ಧವಾಗುವುದು. ಈ ಗಲ್ಸೂರಿ ಮನೆತನದಲ್ಲಿ ಲಿಖಿತವಾದಂತಹ ವಚನ ಸಾಹಿತ್ಯ ಅಷ್ಟೇ ಹರಿತವಾದಂತಹ ಸಾಹಿತ್ಯವಾಗಿ ಹೊರಬಂದ ಕಾರಣಕ್ಕಾಗಿ ಆ ಹೊರಬಂದ ಕಾಲದ ಖಡ್ಗ ಎಷ್ಟು ಮಾತನಾಡುತ್ತಾ ಇದೆ ಅಂದ್ರೆ 21ನೇ ಶತಮಾನದಲ್ಲಿಯೂ ಸಹಿತ ಸಾಹಿತ್ಯ ಪ್ರಸ್ತುತತೆಯನ್ನು ಉಳಿಸಿಕೊಂಡು ಬಂದದ್ದೇ ಈ ಮನೆತನದ ಒಂದು ಬಹುದೊಡ್ಡ ಸಾಧನೆಗೆ ಕಾರಣವಾಗಿದೆ ಅಂತ ಒಪ್ಪಿಕೊಳ್ಳುವುದರ ಮೂಲಕ ಹೆಚ್ಚು ಮಾತನಾಡಲ್ಲ ವಿದ್ಯಾರ್ಥಿಗಳು. ನಿಮ್ಮ ಮುಖ ಎಲ್ಲ ಬಾಡಲ್ಲ, ಬೆಳಿಗ್ಗೆಯಿಂದ ಇಲಾವಲ್ ಮಾಡಿ ಸುಸ್ತಾಗಿ ನಮ್ಗೆಲ್ಲ ಊಟ ಬಡಿಸಿ ಹೆಚ್ಚು ಹೆಚ್ಚು ಮಾತನಾಡಿದ್ರೆ ನನ್ನ ಬೈಕ್ ತಸ್ಕೊಳ್ಳುವಂತಹ ಪ್ರಸ್ತುತತೆಗೆ ನಾನು ತಗೊಳ್ಳೋದಿಲ್ಲ. ಮಾತನಾಡಬೇಕಂತ ಅನಿಸಿದ್ರು ಸಹಿತ ಈ ಇಬ್ಬರು ಉಪನ್ಯಾಸಗಳನ್ನ ಒಪ್ಪಿಕೊಳ್ಳುವುದರ ಮೂಲಕ ಕಲಿಸೂರು, ನೀವೆಲ್ಲ ಇತಿಹಾಸ ಕ್ಲಾಸ್ ನಲ್ಲಿ ಇತಿಹಾಸ ಓದಿದ್ರೆ ಈ ಚರಿತ್ರೆಯ ಒಳಗಡೆ ತಿಳಿಯುವಂತಹ ಸತ್ಯಗಳನ್ನು ಬೆಳಕು ಹಾಕುವ ವಿಚಾರ ಸಂಕೀರ್ಣ, ಈ 2 ದಿನದ ವಿಚಾರ ಸಂಕೀರ್ಣದ ಒಳಗಡೆ ಆಗುತ್ತಿರುವ ಚರ್ಚೆಗಳು ನಿಮ್ಮ ತಲೆಗೆ ಹೋಗಿ ಏನಿದೆ ಚರಿತ್ರೆಯ ಒಳಗಡೆ, ಸಂದರ್ಭದ ಒಳಗಡೆ ಏನ್ ಅಡಗಿದೆ ಅನ್ನೋದನ್ನ ನೀವು ತಲೆಗೆ ಹಾಕೊಂಡಿದ್ದಾರೆ. ಮುಂದಿನ ಪೀಳಿಗೆ ಈ ಚರಿತ್ರೆಯ ಸತ್ಯ ಅಸತ್ಯಗಳನ್ನು ಹೊರಗೆ ಪ್ರಯತ್ನ ಮಾಡಿದಾಗ ಮಾತ್ರ ಇಂತಹ ವಿಚಾರ ಸಂಕೀರ್ಣಗಳು ಯಶಸ್ವಿಯಾದರೆ, ಇಂತಹ ವಿಚಾರ ಸಂಕೀರ್ಣಗಳು ಹಮ್ಮಿಕೊಂಡ ಕಾರಣಕ್ಕೂ ಸಹಿತ ಒಂದು ಅರ್ಥ ಸಿಗ್ತದ ಅಂತ ಭಾವಿಸಿಕೊಳ್ಳುವುದರ ಮೂಲಕ ಈ ಒಂದು ಕಲಚೂರಿ ಮನೆತನದ ಪ್ರಸ್ತುತತೆ ಮತ್ತು ಹಿನ್ನೆಲೆಯ ಮೂಲ ಈ ವಿಚಾರ ಸಂಕೀರ್ಣದ ವಿಷಯ ವಸ್ತು ಅತ್ಯಂತ ಉತ್ತಮವಾಗಿತ್ತು ಅಂತ ಒಪ್ಪಿಕೊಳ್ಳುವುದರ ಮೂಲಕ ಕತ್ತಿ ಅಂದ್ರೆ ರಾಜ್ಯವನ್ನ ಕತ್ತಿಯಿಂದ ಆಳುವುದಕ್ಕಿಂತಲೂ ಜ್ಞಾನ ಮತ್ತು ಮೌಲ್ಯದಿಂದ ಆಳಬೇಕು ಅನ್ನುವುದನ್ನು ಕಲಿಸಿಕೊಟ್ಟಂತಹ ಪರಂಪರೆ ಕಲಿಸಿ. ಜ್ಞಾನ ಮತ್ತು ಮೌಲ್ಯ, ಜ್ಞಾನ ಮತ್ತು ಮೌಲ್ಯ ಅಂತಂದ್ರೆ ಏನು ಅಂತಂದ್ರೆ ತಲೆ ಓಡಿಸೋದ್ರಲ್ಲ, ಜ್ಞಾನ ಮತ್ತು ಮೌಲ್ಯ ಅನ್ನೋದು ಜೀವಂತಿಕೆಯ ಸಂಕೇತವಾದರೆ ರಾಜಪ್ರಭುತ್ವವನ್ನು ಸಮರ್ಥದ ಸಂಕೇತವಾಗಿದೆ. ಸಮರ್ಥ ಅನ್ನೋದು ನಿರಂತರವಾಗಿ ನಡೆಯುವಂತಹ ಹೋರಾಟ. ನಾವು ಎಲ್ಲೋ ಕೂತಿದ್ದೀವಿ, ನಮ್ಮ ರಾಜಕಾರಣಗಳು ಎಲ್ಲೋ ನಡ್ತಾ ಇದೆ. ಆದ್ರೆ ಜ್ಞಾನ ಪರಂಪರೆ, ಮೌಲ್ಯ ಪರಂಪರೆ ಜೀವಂತಿಕೊಳ್ಳುವಂತೆ ಇಂತಹ ಮೌಲ್ಯದ ರಾಷ್ಟ್ರೀಯ ಸಂಘಟನೆಗಳು ನಡೀತಾ ಇರಬೇಕು. ಆ ನಡೀತಾ ಇದ್ದಾಗ ಮಾತ್ರ ನಾವು ಬೆಟ್ಟು ಹಾಕ್ತಾ ಹೋಗ್ತೀವಿ. ಮತ್ತೆ ನಮ್ಮ ನೋಡಿ ಹಿಂದಿನ ಹೆಜ್ಜೆಯನ್ನು ಇಟ್ಕೊಂಡಲ್ಲ, ಹಿಂದಿನ ಹೆಜ್ಜೆಯನ್ನು ಮುಂದಿನ ಹೆಜ್ಜೆಯನ್ನು ಇರುವುದು ಭವಿಷ್ಯದ ನಿರ್ಮಾಣ ಯುವಕರು ಕಾರಣರಾಗ್ತಾರೆ ಅನ್ನೋದೇ ಈ ಒಂದು ವಿಚಾರಕೀರ್ಣದ ಮೌಲ್ಯ. ಈ ಮೌಲ್ಯವನ್ನು ಮನವರಿಕೆ ಮಾಡಿಕೊಂಡು 2 ದಿನದ ಚರ್ಚೆಯನ್ನ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಲು ನಾವು ಇವತ್ತು ಪಾತ್ರಧಾರಿಗಳಾಗೋಣ ಹೇಳುವುದರ ಮೂಲಕ ಈ 3 ಸಂಯೋಗದ ಬಗ್ಗೆ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ಮಾತುಗಳಿಗೆ ನೀವೆಲ್ಲರೂ ನೀವೆಲ್ಲರೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುವುದರ ಮೂಲಕ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮತ್ತು ಕಲಚೂರಿಗಳ ಮೂಲ ಮತ್ತು ಹಿನ್ನೆಲೆ ಬಗ್ಗೆ ವಿವರವಾಗಿ ಮತ್ತು ಸರಳತೆಯಿಂದ ನಿಮ್ಮೆಲ್ಲರಿಗೂ ತಿಳಿಯುವಂತೆ ವಿದ್ಯಾರ್ಥಿಗಳ ಉದ್ದೇಶ ಹೇಳ್ತಾ ಇತ್ತು. ನಿಮ್ಮೆಲ್ಲರಿಗೂ ತಿಳಿಯುವಂತೆ ಅನುಮುಖವಂತೆ ಹೇಳಿರುವ ಡಾಕ್ಟರ್ ಇಂದುಮತಿ ಪಾಟೀಲ್ ಮೇಡಮ್ ಅವರಿಗೆ ನಮ್ಮ ಕಾಲೇಜಿನ ವತಿಯಿಂದ, ಪ್ರಾಂಶುಪಾಲ ವತಿಯಿಂದ ಮತ್ತು ಈ ಒಂದು ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನ ವಂದನಾರ್ಪಣೆ ಮಾಡಲು ಹನುಮಂತ್ ಸಿಂಧೆ ಅವರನ್ನ ನಾನು
ಪಟ್ಟೆ ಮೂತ್ರಿ ಹನುಮಂತ ನೀವು ಸತ್ತರೆ ಹೋಗ್ತಾವ ಪಟ್ಟೆ ಹೇಳ್ಬಿಡು